ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಂತ ಮಿಡಲ್ ಕ್ಲಾಸ್ನವ್ರಿಗೆ ಒಂದು ಕನ್ಸು ಇದ್ದೇ ಇರುತ್ತೆ, ಲೈಕ್ ದೊಡ್ಡ ಕಾರ್ ತಗೋಬೇಕು ಅನ್ನೋದು. ಲೈಕ್ XUV 700 ಆಗಿರ್ಬೋದು, ಸ್ಕಾರ್ಪಿಯೋ ಆಗಿರ್ಬೋದು, ಹೆಕ್ಟರ್ ಆಗಿರ್ಬೋದು, ಅಥವಾ ಹ್ಯಾರಿಯರು, ಸಫಾರಿ, ಈ ಥರದ್ದೊಂದು ದೊಡ್ಡ ಕಾರ್ ಇಡಬೇಕು ನಮ್ಮ ಗ್ಯಾರೇಜಲ್ಲಿ ಅನ್ನೋದೇ ನಮ್ಮ ಕನಸಾಗಿರುತ್ತೆ. ಬಟ್ 34 ಲಕ್ಷ 35 ಲಕ್ಷ ಸ್ಪೆಂಡ್ ಮಾಡೋಷ್ಟು ಇಸ್ಂಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಅಥವಾ ನಾವು 34 ಲಕ್ಷ ಹೆಂಗೋ ಕಷ್ಟ ಬಿದ್ದು ಸ್ಪೆಂಡ್ ಮಾಡೋದು ಕಾರಲ್ಲಿರೋ ಎಲ್ಲ ಫೀಚರ್ಸ್ ಯೂಸ್ ಮಾಡ್ತೀವ ಅಂದರೆ ಡೆಫಿನೆಟ್ಲಿ ಇಲ್ಲ. ಸೊ ಹಿಂಗಿದ್ದಾಗ ವ್ಯಾಲ್ಯೂ ಫಾರ್ ಮನಿ ಕೋಶಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಕಾರ್ ಬೈ ಮಾಡುವಾಗ. ಈ ತರ ಒಂದು ಆಸ್ಪೆಕ್ಟ್ ಅಲ್ಲಿ ಇದ್ದಾಗ ಮಿಡಲ್ ವೇರಿಯಂಟ್ ಮೇಲೆ ನಮ್ಮೆಲ್ಲರ ಕಣ್ಣು ಹೋಗುವಂಥದ್ದು, ಆ ಥರದೇ ಒಂದು ಆಸ್ಪೆಕ್ಟ್ ಕವರ್ ಮಾಡುವಂತಹ ಕಾರ್ನ ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಅದೇ ಮಹೀಂದ್ರಾ XUV AX5 ಸೆಲೆಕ್ಟ್ ವೇರಿಯಂಟ್. ಆ್ಯಂಡ್ ಈ ಕಾರ್ನ ರಿವ್ಯೂ ಮಾಡೋಕ್ಕೆ HBR ಲೇಔಟಲ್ಲಿರೋ ಮಹೀಂದ್ರಾ PPS ಶೋರೂಮ್ಗೆ ಬಂದಿದ್ದೀನಿ. ನೀವ್ಯಾರಾದರೂ ಮಹೀಂದ್ರಾ ಕಾರ್ಸ್ನ ಬುಕ್ ಮಾಡಬೇಕು ಅಥವಾ ಡೀಟೇಲ್ಸ್ ಬೇಕು ಅಂತಂದರೆ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು. ಈ AX5 ಸೆಲೆಕ್ಟ್ ವೇರಿಯಂಟು ಹೊಸ ವೇರಿಯಂಟು AX3 ಮತ್ತು AX5 ಇನ್ ಬಿಟ್ವೀನ್ ಕೊಡುವಂಥ ವೇರಿಯಂಟ್ ಇದು. ಫಸ್ಟು ಪ್ರೈಸಿಂಗ್ ತಿಳಿಸ್ಕೊಟ್ಬಿಡ್ತೀನಿ ನಿಮಗೆ. ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಆ್ಯಕ್ಚುಲಿ ಇದು ಪೆಟ್ರೋಲ್ ಆಟೋಮೆಟಿಕ್ಕು 7 ಸೀಟರು 18,49,000 ಇದೆ. ಎಕ್ಸ್ ಶೋರೂಮು ಆನ್ ರೋಡು 23,14,000 ಇದೆ. ಆ್ಯಂಡ್ AX3ಗಿನ ಎಕ್ಸ್ಟ್ರಾ ಫೀಚರ್ಸ್ ಅಂದರೆ ಒಂದು ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ, ಸೆಕೆಂಡ್ ರೋ ಅಲ್ಲಿ ಲ್ಯಾಂಪ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಈ 3 ಫೀಚರ್ಸ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ AX3 ಗಿನ್ನ. ಆ್ಯಂಡ್ ಡಿಫ್ರೆನ್ಸ್ ನೋಡೋದಾದರೆ ನೋಡ್ಬೋದು, 22,53,000 ಆಗುತ್ತೆ AX3, ಆಲ್ಮೋಸ್ಟ್ 67,000 ಡಿಫ್ರೆನ್ಸ್ ಇದೆ. ನಿಮ್ಗೆ ಈ 3 ಫೀಚರ್ಸು ಮ್ಯಾಟ್ರ್ ಆಗಲ್ಲ ಅಂತಂದರೆ ಜಸ್ಟ್ ಗೆಟ್ ದ AX3 ವೇರಿಯಂಟ್ ಗೈಸ್, ಬಿಕಾಸ್ ಇಟ್ಸ್ ಮೇಕ್ಸ್ ಮೋರ್ ಸೆನ್ಸ್ ಆ್ಯಕ್ಚುಲಿ. ಆ್ಯಂಡ್ AX5 ಬಂದು 24,13,000 ಆಗುತ್ತೆ, ಆಲ್ಮೋಸ್ಟ್ 1 lakh ಪ್ರೈಸ್ ಡಿಫ್ರೆನ್ಸ್ ಇದೆ. ಬೇರೆ ಮಹೀಂದ್ರಾ ಕಾರ್ಸ್ ಏನು ಬರುತ್ತೆ ಅದೇ ಥರನೇ ಕೀ ಕೊಟ್ಟಿರೋವಂಥದ್ದು, ಫ್ಲಿಪ್ ಕೀ ಬರುತ್ತೆ. ಕೀ ನೋಡಿದ ತಕ್ಷಣ ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಇದ್ರು ಏನಕ್ಕೆ ಕೀ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ. ಈ ಕೀ ಏನಾದರೂ ಬ್ಯಾಟ್ರಿ ಡೌನ್ ಆಯಿತು ಅಂದರೆ ಮ್ಯಾನ್ಯುವಲಿ ಇನ್ ಆಗಬೇಕಲ್ಲ, ಹಾಗಾಗಿನೇ ಈ ಥರದೊಂದು ಕೀ ಕೊಟ್ಟಿರೋವಂಥದ್ದು. ಲಾಕು ಅನ್ಲಾಕ್ ಮತ್ತು ಬೂಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಟರ್ನೇಟಿವ್ ಕೀ ಕೂಡ ಸೇಮ್ ಇದೆ. ಆ್ಯಂಡ್ ಹಿಂದ್ಗಡೆ ಮಹೀಂದ್ರಾ ಲೋಗೋ ಬರುತ್ತೆ. ಆ್ಯಂಡ್ ಈ ಕಾರಲ್ಲಿ ಒಂದಿಷ್ಟು ಆಕ್ಸೆಸರೀಸ್ ಎಲ್ಲ ಲೋಡ್ ಮಾಡಿದ್ದಾರೆ, ಏನೆಲ್ಲ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಹೆಡ್ ಲ್ಯಾಂಪ್ ಸ್ನೇಹಿತರೆ, ಆ್ಯಕ್ಚುಲಿ ಇದು LED ಹೆಡ್ ಲ್ಯಾಂಪು, ಕಂಪ್ನಿಯಿಂದ ಹ್ಯಾಲೋಜನ್ ಬರುತ್ತೆ ಆ್ಯಕ್ಚುಲಿ. ಎರಡೂ ಕೂಡ ರಿಫ್ಲೆಕ್ಟಿವ್ ಬೇಸ್ಗೆ ಕೊಟ್ಟಿದ್ದಾರೆ, ಲೋ ಬೀಮ್ ಮತ್ತು ಹೈ ಬೀಮ್ಗೆ. ಆ್ಯಂಡ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕಾರಿನ DRL. ಆ್ಯಂಡ್ ಮಧ್ಯದಲ್ಲಿ ನೋಡ್ಬೋದು 5 ಸ್ಲೆಟ್ ಗ್ರಿಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಪ್ರೊವಿಷನಿಗೆ ಕೊಟ್ಟಿದ್ದಾರೆ, ಫ್ರಂಟ್ ಕ್ಯಾಮ್ರಾ, ಬಟ್ ಇದ್ರಲ್ಲಿ ಕೊಟ್ಟಿಲ್ಲ. ಆ್ಯಂಡ್ ಇದು ಕಾರಿನ ಫ್ರಂಟ್ ಟೋಯಿಂಗಕ್ಕೂ. ಆ್ಯಂಡ್ ಇಷ್ಟು ದೊಡ್ಡ ಕಾರಿಗೆ ಏರೋಡೈನಮಿಕ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಓಪನಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಈ ಸೈಡ್ ಕೂಡ ಓಪನಿಂಗ್ ಕೊಟ್ಟಿದ್ದಾರೆ, ಬೆಟರ್ ಏರೋಡೈನಮಿಕ್ಸ್ಗೆ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಓಪನಿಂಗ್ ಕೂಡ ಕೊಟ್ಟಿದ್ದಾರೆ ರೇಡಿಯೇಟರಿಗೆ ಕೊಟ್ಟಿರೋವಂಥದ್ದು. ಡೈಮೆನ್ಷನ್ಸ್ ವೈಸ್ 4.6 ಮೀಟರ್ಸ್ ಲೆಂತ್ ಇದೆ, ವಿಡ್ತು 1.8 ಮೀಟರ್ಸ್ ಇದೆ, ಹೈಟು 1.7 ಮೀಟರ್ಸ್ ಬರುತ್ತೆ. ಆ್ಯಂಡ್ ವೀಲ್ ಬೇಸು 2.7 ಮೀಟರ್ಸ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 200 mm ಇದೆ. ಇಟ್ಸ್ ಪ್ರಿಟಿ ಬಿಗ್ ಕಾರ್ ಸ್ನೇಹಿತರೆ. ಆ್ಯಂಡ್ ಫಾಗ್ ಲ್ಯಾಂಪ್ ಆಪ್ಷನ್ ಕೂಡ ಕೊಟ್ಟಿಲ್ಲ ಆ್ಯಕ್ಚುಲಿ ಇಲ್ಲಿ. ಆ್ಯಂಡ್ ಫ್ರಂಟ್ಗೆ ಸ್ಕಿಡ್ ಪ್ಲೇಟ್ ಕೂಡ ಬರುತ್ತೆ, ಅದು ಕೂಡ ಸಿಲ್ವರ್ ಫಿನಿಷಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ವೀಲ್ ಕವರ್ ಕೂಡ ಬರಲ್ಲ, ಆಪ್ಷನ್ ಆಗಿ ನೀವು ಹಾಕಿಸ್ಕೋಬೇಕಾಗತ್ತೆ. ಆ್ಯಂಡ್ ಟೈರ್ ಸೈಜ್ ನೋಡೋದಾದರೆ 235/65 or 17 ಇಂಚ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಸಸ್ಪೆನ್ಷನಿಗೆ ಬಂದರೆ ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಡ್ಯಾಂಪರ್ ಸಸ್ಪೆನ್ಷನ್ ಬರುವಂಥದ್ದು. ಒಳ್ಳೆ ರೈಡ್ ಕ್ವಾಲಿಟಿಗೆ ಆಗಿರ್ಬೋದು ಮತ್ತು ಹೈ ಸ್ಪೀಡ್ ಸ್ಟೆಬಿಲಿಟಿಗೆ ಆ್ಯಸ್ ಪರ್ ರೋಡ್ಸ್ ಸ್ವಲ್ಪ ಆಲ್ಟ್ರ್ ಮಾಡುತ್ತೆ ಸಸ್ಪೆನ್ಷನು, ಅದನ್ನೇ ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಡ್ಯಾಂಪರ್ ಅಂತ ಹೇಳೋದು. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ, ಬಟ್ ಫೋಲ್ಡಿಂಗ್ ಫಂಕ್ಷನ್ ಬರಲ್ಲ. ಇಂಡಿಕೇಟರ್ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಡೋರ್ ಹ್ಯಾಂಡಲು ನೀವೇ ಮ್ಯಾನ್ಯುವಲಿ ಈ ಥರ ಪ್ರೆಸ್ ಮಾಡಿ ಆಚೆ ತೆಗಿಬೇಕು. ಆ್ಯಂಡ್ ಕೀ ಸ್ಲಾಟಲ್ಲಿ ಒಳಗಡೆ ಕೊಟ್ಟಿದ್ದಾರೆ, ಕಾಣ್ತಿದೆ ಅನ್ಕೋತೀನಿ ನಿಮಗೆ. ಆ್ಯಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಈ ಕಾರಲ್ಲಿ, ನೋಡ್ಬೋದು. ಸೊ ಪ್ಯಾನೋರಾಮಿಕ್ ಸನ್ರೂಫ್ ಬೇಕು ಅಂತಂದರೆ AX5 ಸೆಲೆಕ್ಟ್ಗೆ ಹೋಗ್ಬೇಕು ನೀವು. ಮುಂಚೆ AX5 ಹೋಗಬೇಕಾಗಿತ್ತು, ಬಟ್ ಇವಾಗ AX5 ಸೆಲೆಕ್ಟ್ಗೆ ಹೋಗ್ಬೋದು ನೀವು. ಸೊ ಪ್ಯಾನೋರಾಮಿಕ್ ಸನ್ರೂಫ್ ನಿಮಗೆ ತುಂಬ ಮ್ಯಾಟ್ರ್ ಆಗುತ್ತೆ ಅಂತಂದರೆ, ಸೊ ಎಸ್ AX5 ಸೆಲೆಕ್ಟ್ ಮೇಕ್ಸ್ ಮೋರ್ ಸೆನ್ಸ್ ಟು ಯು ಗೈಸ್. ಆ್ಯಂಡ್ ರೋರ್ ಅಸಿಸ್ಟೆನ್ಸ್ಗೆ ನಂಬರ್ ಕೂಡ ಇದೆ, ಒಂದು ವೇಳೆ ನಿಮ್ಮ ಕಾರ್ ಬ್ರೇಕ್ ಡೌನ್ ಆದರೆ ಕಾಲ್ ಮಾಡಿ ಹೆಲ್ಪ್ ತೊಗೋಬೋದು. ಆ್ಯಂಡ್ ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಹಿಂದ್ಗಡೆಗೆ ಆರೋ ಶೇಪ್ LED ಟೈಲ್ ಲ್ಯಾಂಪ್ ಬರುತ್ತೆ. ಆ್ಯಂಡ್ LED ಇಂಡಿಕೇಟರ್ ಕೊಟ್ಟಿದ್ದಾರೆ, ಬಟ್ ರಿವರ್ಸ್ ಲ್ಯಾಂಪು ಮತ್ತು ಬ್ರೇಕ್ ಲ್ಯಾಂಪ್ ಎರಡೂ ಕೂಡ ಹ್ಯಾಲೋಜನಲ್ಲಿ. AX5 ಅಂತ ಕೊಟ್ಟಿದ್ದಾರೆ, ಬಟ್ ಇಟ್ಸ್ AX5 ಸೆಲೆಕ್ಟ್ ಆ್ಯಕ್ಚುಲಿ. XUV 700 ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ 700 ಅನ್ನೋದನ್ನ ಬ್ಲೂ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ರಿವರ್ಸ್ ಕ್ಯಾಮ್ರಾ ಕೂಡ ನೋಡ್ತಾ ಇದ್ದೀರಾ, ಬಟ್ ಇಟ್ಸ್ ಅ ಪಾರ್ಟ್ ಆಫ್ ಆಕ್ಸೆಸರೀಸ್. ಕಾರ್ ತೊಗೊಂಡಾಗ ಬರಲ್ಲ ನಿಮಗೆ. ವೈಪರ್ ಮತ್ತು ರಿಯರ್ ಡಿಫಾಗರ್ ಎರಡೂ ಕೊಟ್ಟಿದ್ದಾರೆ. ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇದೆ, ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಬಂಪರ್ಲಿ 2 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಆ್ಯಂಡ್ ಇಲ್ಲಿ ರಿವರ್ಸ್ ಟೋಯಿಂಗು ಕೊಟ್ಟಿದ್ದಾರೆ, ಇಲ್ಲಿ ರಿಫ್ಲೆಕ್ಟರ್ ಇದೆ. ಆ್ಯಂಡ್ ಸ್ಕಿಡ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಸ್ಪೇರ್ ಟೈರ್ ಆ್ಯಕ್ಚುಲಿ ಕೆಳಗೆ ಕೊಟ್ಟಿದ್ದಾರೆ, ಇಲ್ಲಿ ಕಾಣ್ತೀರಿ ಅನ್ಕೋತೀನಿ. ಆ್ಯಂಡ್ ಇಟ್ಸ್ ಸ್ಟೀಲ್ ವೀಲ್ ಆಸ್ ವೆಲ್, ಸ್ಮಾಲರ್ ಸೈಜ್ ಟೈರ್ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಣ. 7 ಸೀಟರ್ ಆಗಿರೋದ್ರಿಂದ ನಿಮ್ಗೆ ಅಷ್ಟಾಗಿ ಬೂಟ್ ಸಿಗಲ್ಲ. ಪೂರ್ತಿಯಾಗಿ ಫೋಲ್ಡ್ ಮಾಡಿದ್ದೀರಾ ಅಂತಂದರೆ ಆಲ್ಮೋಸ್ಟ್ 350 to 400 ಲೀಟರ್ಸ್ ಬೂಟ್ ಸಿಗುತ್ತೆ. ಆ್ಯಂಡ್ ಈ ಮ್ಯಾಟ್ ಏನು ನೋಡ್ತಾ ಇದ್ದೀರಾ, ಇದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್. ಇದು ಕಾರ್ ಕವರು.
ಅದು ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸ್ನೇ. ಇದು ಸೀಟ್ ಬೆಲ್ಟನ್ನು ಸ್ಲಾಟ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇವನ್ ಈ ಸೈಡ್ ಕೂಡ ಕೊಟ್ಟಿದ್ದಾರೆ, ಬಟ್ ಇದು ಸದ್ಯಕ್ಕೆ ಸ್ಲಾಟ್ ಆಗಿಲ್ಲ. ಬಟ್ ಥರ್ಡ್ ರೋಗೆ ಬ್ಲೋಯರ್ ಕಂಟ್ರೋಲು, ವೆಂಟು ಆ್ಯಂಡ್ 12 ವೋಲ್ಟ್ ಪೋರ್ಟು, ಇಲ್ಲಿ ಕಪ್ ಹೋಲ್ಡರು, ಆಮ್ರೆಸ್ಟು, ಇವನ್ ಈ ಸೈಡ್ ಕೂಡ ವೆಂಟ್ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಕಪ್ ಹೋಲ್ಡರ್ ಕೂಡ ಇಲ್ಲೂ ಕೊಟ್ಟಿದ್ದಾರೆ. ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲು, ಕೋಟಕ್ಕೂ ಇವನ್ ಈ ಕಡೆ ಕೂಡ ಕೊಟ್ಟಿದ್ದಾರೆ. ಸೊ ಥರ್ಡ್ ರೋಗ್ ಮಾತ್ರ ಹೆವಿ ಅಂದರೆ ಹೆವಿ ಲೋಡ್ ಮಾಡಿ ಇಟ್ಟಿದ್ದಾರೆ. ಸ್ಪೇಸಿಂಗ್ ಒಂದು ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋದು ಬಿಟ್ಟರೆ ರೆಸ್ಟ್ ಎವ್ರಿಥಿಂಗ್ ಈಸ್ ಫೈನ್ ಅಂತ ಹೇಳ್ಬೋದು. ಲೈಟ್ ಒಂದು ಇಲ್ಲ ಅಷ್ಟೇ, ಬಟ್ ಟಾಪ್ ರೇಂಜ್ಗೆ ಹೋದ್ರೆ ನಿಮಗೆ ಲೈಟ್ ಕೂಡ ಸಿಗುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಸೊ ಎಸ್, ಆ್ಯಂಡ್ ವೈಟ್ ಲೈಟ್ ಕೊಟ್ಟಿದ್ದಾರೆ ನಂಬರ್ ಪ್ಲೇಟ್ಗೆ. 60 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಆ್ಯಂಡ್ ಎಕ್ಸ್ಟರ್ನಲ್ ಫ್ಲೂಯಿಡಿಗೆ ಕೊಟ್ಟಿರೋವಂಥದ್ದು. ಕಾರ್ ಅನ್ಲಾಕ್ ಮಾಡಿದ್ರೆ ಹೊರಗಡೆಯಿಂದನೇ ಓಪನ್ ಮಾಡ್ಬೋದು. ಫ್ಲಾಟ್ ಪ್ಲೇಟ್ ವೈಪರ್ಸ್ ಕೊಟ್ಟಿದ್ದಾರೆ. ಇದಿಷ್ಟು ಎಕ್ಸ್ಟೀರಿಯರ್ ಕತೆ ಆಯಿತು. ನೆಕ್ಸ್ಟು ಹೊರಗಡೆ ಜಂಪ್ ಆಗೋಣ ಬನ್ನಿ. ಡೋರ್ ಓಪನ್ ಮಾಡಿದ್ರೆ ಆ್ಯಕ್ಚುಲಿ ಈ ಥರ ಫಿನಿಶ್ ಇದೆ. ಇಲ್ಲಿ ಸ್ವಲ್ಪ ಡ್ವೆಲ್ ಟೋನ್ ಫಿನಿಶ್ಗೆ ಅಂದ್ಬಿಟ್ಟು ವೈಟು ಮತ್ತು ಇಲ್ಲಿ ಸ್ವಲ್ಪ ಸಿಲ್ವರ್ ಫಿನಿಶು ಈ ಥರ ಎಲ್ಲ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಾಂಬಿನೇಷನಲ್ಲಿ. ಒಂಥರ ತುಂಬ ಪ್ರೀಮಿಯಮ್ ಅನ್ಸುತ್ತೆ. ಟಾಪ್ ಎಂಡ್ಗೆ ಹೋದರೆ ನಿಮಗೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರಲ್ಲ, ಡೋರ್ ಹ್ಯಾಂಡಲ್ಲು ಬೇರೆ ಥರದ ಫಿನಿಶ್ ಬರುತ್ತೆ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಬಾಟಲ್ ಡೋರ್ ಕೂಡ ಆ್ಯಕ್ಚುಲಿ ದೊಡ್ಡದಾಗಿದೆ. ಇಲ್ಲಿ ಸ್ಪೀಕರ್ ಕೊಟ್ಟಿದ್ದಾರೆ. ಮ್ಯಾಟ್ ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸೇನೆ. ಆ್ಯಂಡ್ ಸೀಟ್ ಕವರ್ ಕೂಡ ಪಾರ್ಟ್ ಆಫ್ ಆಕ್ಸೆಸರೀಸೇನೆ. ಆ್ಯಂಡ್ ಸೆಕೆಂಡ್ ರೋಗೆ ರಿಕ್ಲೈನ್ ಫಂಕ್ಷನ್ ಕೂಡ ಬರುತ್ತೆ ನೋಡ್ಬೋದು. ಇದು ಆಪರೇಟಲ್ಲಿದೆ, ಇದು ರಿಕ್ಲೈನ್ ಆಗಿದೆ. ಆ್ಯಂಡ್ ಕಪ್ ಹೋಲ್ಡರ್ಸ್ ವಿತ್ ಸೆಂಟರ್ ಆಮ್ರೆಸ್ಟ್ ಕೂಡ ಬರುತ್ತೆ. ಬಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಫಿಕ್ಸ್ಡ್ ಹೆಡ್ರೆಸ್ಟ್ ಬರುತ್ತೆ, ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರಲ್ಲ. ಐಸೋ ಫಿಕ್ಸ್ ಆಂಕರ್ಸ್ ಕೂಡ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ಗೂ ಬರುತ್ತೆ. ಮಧ್ಯದ ಪ್ಯಾಸೆಂಜರ್ಗೆ ಸೀಟ್ ಬೆಲ್ಟು ಎಲ್ಲಿದೆ ಗುರು? One eternity later. ಆ್ಯಕ್ಚುಲಿ ಇಲ್ಲಿದೆ ನೋಡಿ. ಮಿಡಲ್ ಪ್ಯಾಸೆಂಜರಿಗೆ ಕೂತ್ಕೊಳ್ಳೋರಿಗೆ 2 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಅದನ್ನೇ ಹುಡುಕ್ತಾ ಇದೆ ನಾನು ಎಲ್ಲಿದೆ ಅಂತ. ಬಟ್ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ 2 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ಬಟ್ ಥರ್ಡ್ ರೋಲ್ ಇರೋರ್ಗಂತೂ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ. ದಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ರಿಯರ್ AC ವೆಂಟ್ ಇದೆ. ಆ್ಯಂಡ್ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮೊಬೈಲ್ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮಧ್ಯದಲ್ಲಿ ಅಂತ ಏನು ಹಂಪಿಲ್ಲ. ಸೊ ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೂ ಸ್ಪೇಸಿಂಗ್ ಆರಾಮಾಗಿದೆ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರುತ್ತೆ. ದಟ್ಸ್ ಗುಡ್ ಥಿಂಗ್ ಆ್ಯಕ್ಚುಲಿ. ಆ್ಯಂಡ್ ಸೆಕೆಂಡ್ ರೋ ಲ್ಯಾಂಪ್ ಕೂಡ ಬರುತ್ತೆ. ಅದು ಕೂಡ LED ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇದೆ, ಕೋಟುಕ್ ಇದೆ. ಆ್ಯಂಡ್ ಪ್ಯಾನೋರಾಮಿಕ್ ಸನ್ ರೂಫ್ ಇವಾಗ ಕಂಪ್ಲೀಟಾಗಿ ಓಪನ್ ಆಗಿದೆ ನೋಡ್ಬೋದು. ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗು ಏರಿ ಫೀಲ್ ತುಂಬ ಕೊಡುತ್ತೆ. ಈ ಕಡೆ ಕೂಡ ಲೈಟು, ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲು ಮತ್ತು ಕೋಟುಕ್ ಎಲ್ಲ ಕೊಟ್ಟಿದ್ದಾರೆ. ಇದು ಡ್ಯಾಶ್ ಬೋರ್ಡ್ನ ಲೇಔಟ್ ಸ್ನೇಹಿತರೆ. ಸೊ ತುಂಬ ಒಂಥರ ಏರಿ ಫೀಲ್ ಕೊಡುತ್ತೆ ಡ್ಯಾಶ್ ಬೋರ್ಡು ಬಿಕಾಸ್ ಆಫ್ ದ ಡ್ಯುವೆಲ್ ಟೋನ್ ಕಾಂಬಿನೇಷನು. ಸೊ ಡಿಸೈನ್ ಮಾತ್ರ ಡ್ಯಾಶ್ ಬೋರ್ಡು ದೂಸರಾ ಮಾತಿಲ್ಲ, ಸಕ್ಕರಾಗಿದೆ. XUV 700 ನಾನು ಆಲ್ರೆಡಿ ಬ್ಲೇಸ್ ಎಡಿಷನ್ದು ರಿವ್ಯೂ ಮಾಡಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ಏನೇನೆಲ್ಲ ಫೀಚರ್ಸ್ಗಳು ಬರುತ್ತೆ ಟಾಪ್ ಎಂಡಲ್ಲಿ ಅದನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತುಂಬ ಒಂಥರ ಯುನೀಕ್ ಕಲರ್ ಆ್ಯಕ್ಚುಲಿ. ಅದು ಬ್ಲೇಸ್ ಎಡಿಷನಲ್ಲಿ ಕೊಟ್ಟಿರೋದು ಮ್ಯಾಟ್ ಫಿನಿಶ್ ಇತ್ತು. ಸೊ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಎಲ್ಲ ಪವರ್ ವಿಂಡೋ ಕೂಡ ಇಲ್ಯುಮಿನೇಷನ್ ಇದೆ ನೋಡ್ಬೋದು. ಎಲ್ಲ ಬಟನ್ಸ್ಗೂ ಕೂಡ ನೈಟ್ ಟೈಮಲ್ಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟಿಗೆ ಕೊಟ್ಟಿದ್ದಾರೆ. ಫೋಲ್ಡಿಂಗ್ ಫಂಕ್ಷನ್ ಒಂದು ಕೊಟ್ಟಿಲ್ಲ ಆ್ಯಕ್ಚುಲಿ. ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ ಡೋರ್ ಹ್ಯಾಂಡಲು. ಆ್ಯಂಡ್ ಇಲ್ಲಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಹಿಡ್ಕೊಳ್ಳೋಕ್ಕೆ. ಆ್ಯಂಡ್ ಸೀಟ್ಸಿಗೆ ಬಂದರೆ ಇಟ್ಸ್ 8 ವೇ ಮ್ಯಾನ್ಯುವಲ್ ಅಡ್ಜಸ್ಟಬಲ್ ಸೀಟ್ಸು. ಹೈಟು ರಿಕ್ಲೈನು, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಆ್ಯಂಡ್ ಹೆಡ್ರೆಸ್ಟ್ ಅಡ್ಜಸ್ಟ್ಮೆಂಟ್ ಎರಡೂ ಬರುತ್ತೆ. ಸೀಟ್ ಕವರ್ ಮೇಲೆ XUV 700 ಅಂತ ಕೊಟ್ಟಿದ್ದಾರೆ. ಇವನ್ ಕೋ ಡ್ರೈವರ್ ಸೈಡ್ ಕೂಡ ಅದನ್ನೇ ಸೇಮ್ ಕೊಟ್ಟಿದ್ದಾರೆ. ಆ್ಯಂಡ್ ಆಟೋಮೆಟಿಕ್ ಆಗಿರೋದ್ರಿಂದ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಾನೆಟ್ ಓಪನ್ ಮಾಡೋಕ್ಕೆ ಲಿಡ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಬಟನ್ಸ್ ಏನಿದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಬ್ರೌಸ್ ಮಾಡೋಕ್ಕೆ ಕೊಟ್ಟಿರೋಂಥದ್ದು. ಬಿಕಾಸ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಮೇಲೆ ಬರಲ್ಲ. ಅದು ಟಾಪ್ ಎಂಡ್ಗೆ ಹೋದರೆ AX5 ತೊಗೊಂಡ್ರೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮಗೆ. ಆ್ಯಂಡ್ ಇದು ಹೆಡ್ಲೈಟ್ ಲೆವೆಲರ್ ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಂದ ಬ್ರೌಸ್ ಮಾಡೋಕೆ ಕೊಟ್ಟಿರೋದು. ಇಲ್ಲಿ ಟ್ರಾಕ್ಷನ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದು ಬಂದು ಹಿಲ್ ಡಿಸೆಂಟ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದು ಬಂದು ಇಂಜಿನ್ ಆಟೋ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮಿಗೆ ಕೊಟ್ಟಿರೋಂಥದ್ದು. ಬೇಸಿಕ್ಲಿ ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರುವಂಥದ್ದು. ಟ್ರಾಫಿಕಲ್ಲಿ ಇದ್ದೀರಾ ನೀವು ಅಂತಂದರೆ ಹ್ಯಾಂಡ್ ಬ್ರೇಕ್ ಪುಲ್ ಮಾಡಿ ಕ್ಲಚಿಂದ ಕಾಲೆತ್ತಿರೋ ಸಾಕು, ಆಟೋಮೆಟಿಕ್ ಕಾರ್ ಆಫ್ ಆಗುತ್ತೆ. ಮತ್ತೆ ಕ್ಲಚ್ ತೊಳೆದ್ರೆ ಕಾರ್ ಆಟೋಮೆಟಿಕ್ ಆನ್ ಆಗುತ್ತೆ. ಇಂಡಿಕೇಟರ್ ಮತ್ತೆ ಹೆಡ್ ಲ್ಯಾಂಪ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಈ ಕಡೆ ಬಂದು ವೈಪರ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಅಂಡ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಕೂಡ ಬರುತ್ತೆ. ಬಟ್ ಯಾವುದಕ್ಕೂ ಆಟೋ ಫಂಕ್ಷನ್ಸ್ ಬರಲ್ಲ. ಅಂಡ್ ಸ್ಟೇರಿಂಗಿಗೆ ಬರೀ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಒಂದೇ ಇರೋದು, ಟೆಲಿಸ್ಕೋಪಿಕ್ ಕೊಟ್ಟಿಲ್ಲ. ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್, ವಾಲ್ಯೂಮು, ಕಾಲ್ ಪಿಕಪ್, ಡಿಕ್ಲೈನು ಅಂಡ್ ಟ್ರ್ಯಾಕ್ ಚೇಂಜ್ ಮಾಡೋಕ್ಕೆ ಅದ್ರದ್ದು ಕೊಟ್ಟಿದ್ದಾರೆ. ಈ ಕಡೆ ಏನೂ ಬರಲ್ಲ, ಡಮ್ಮಿ ಇದೆ. ಆ್ಯಂಡ್ ಇದನ್ನ ಬ್ರೌಸ್ ಮಾಡ್ತಾ ಹೋಗೋಣ. ಇವಾಗ ಸದ್ಯಕ್ಕೆ ಡ್ರೈವರ್ ಇನ್ಫೋ ತೋರಿಸ್ತಾ ಇದೆ. ಆ್ಯಂಡ್ ಟ್ರಿಪ್ಪೇದು ಡಿಸ್ಟೆನ್ಸು, ಟೈಮು ಮತ್ತು ಟ್ರಿಪ್ಪಿದು ಡಿಸ್ಟೆನ್ಸು, ಟೈಮು, ಆವರೇಜ್ ಸ್ಪೀಡ್ ಎಲ್ಲ ತೋರಿಸುತ್ತೆ. ಆ್ಯಂಡ್ ಟೈಮ್ ಕೂಡ ತೋರಿಸುತ್ತೆ. ಫ್ಯೂಲ್ ಇನ್ಫೋಗೆ ಹೋದರೆ ಇದರಲ್ಲಿ ಬೇಸಿಕ್ಲಿ ಮೈಲೇಜ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಸೊ ಅದ್ರ ರಿಲೇಟೆಡ್ ಎಲ್ಲ ತೋರಿಸುತ್ತೆ. ಆ್ಯಂಡ್ ವೆಹಿಕಲ್ ಇನ್ಫೋಲಿ ಪವರ್ ಆ್ಯಂಡ್ ಟಾರ್ಕ್ ಮೀಟರ್ ತೋರಿಸುತ್ತೆ. ಸೊ ಪ್ರಿಟಿ ಮಚ್ ಇಟ್, ಅದು ಒಂದು ಬಿಟ್ಟರೆ ಇನ್ನೇನು ತೋರಿಸಲ್ಲ. ಆ್ಯಂಡ್ ಎಸ್, ನ್ಯಾವಿಗೇಷನ್ ಕೂಡ ಇದೆ. ಡಿಸ್ಪ್ಲೇ ಲೇಔಟ್ ಕೂಡ ಚೇಂಜ್ ಮಾಡ್ಬೋದು. ಅಲರ್ಟ್ ಹಿಸ್ಟ್ರಿ ಕೂಡ ಬರುತ್ತೆ. ಬೇಸಿಕ್ಲಿ ಏನಾದ್ರು ಅಲರ್ಟ್ಸ್ ಇತ್ತು, ಲೈಕ್ ಲೋ ಫ್ಯೂಲ್ ಆಗಿರ್ಬೋದು ಅಥವಾ ಕಾರಲ್ಲಿ ಏನಾದ್ರು ಎರರ್ಸ್ ಇತ್ತು, ಸೊ ಅದ್ರದ್ದೆಲ್ಲ ತೋರಿಸುತ್ತೆ. ಸೊ ಇಟ್ಸ್ ಲೋಡೆಡ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ನೇಹಿತರೆ. ಟಾಪ್ ಎಂಡ್ ಏನು ಬರುತ್ತೆ ಅದೇ ಥರದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ. AX3 ತಗೊಂಡ್ರು ಈ ಟ್ವಿನ್ 10.25 ಇಂಚ್ HD ಸ್ಕ್ರೀನ್ಸ್ ಬರುತ್ತೆ. ಅಂಡ್ ಫನ್ ವಿತ್ XUV 700 ಅಂತಿದೆ. ಲ್ಯಾಪ್ ಟೈಮರ್ ಆನ್ ಆಗುತ್ತೆ. 0 to 100 ಎಷ್ಟು ಫಾಸ್ಟ್ ಆಗೋದ್ರಿ ಅಂತ ಕೂಡ ನೀವು ಟೈಮ್ ಮಾಡ್ಕೋಬಹುದು ನಿಮಗೆ ನೀವು. ಅಂಡ್
ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಎರಡು ಕೂಡ ವೈರ್ಲೆಸ್ ಆಗಿದೆ. ಕ್ಯಾಮ್ರಾ ಹಾಕ್ಸಿರೋದ್ರಿಂದ ಅದು ಕೂಡ ಬರುತ್ತೆ. ಆ್ಯಂಡ್ ಬಿಲ್ಟ್ ಇನ್ ಆ್ಯಪ್ಸ್ ಕೂಡ ಒಂದಿಷ್ಟಿದೆ, ಎಷ್ಟು ಯೂಸ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಈ ಕಾರಲ್ಲಿ ಹೈಡ್ರೋನಾಕ್ಸ್ ಸಹ ಬರುತ್ತೆ, ನೋಡ್ಬೋದು ಇಲ್ಲಿ ಹೈಡ್ರೋನಾಕ್ಸ್ ಅಂತ ಕೊಟ್ಟಿರುವಂಥದ್ದು. AX3 ಅಬೋವ್ ಯಾವುದೇ ತೊಗೊಂಡ್ರು ನಿಮಗೆ 1 year ಸಬ್ಸ್ಕ್ರಿಪ್ಷನ್ ಇರುವಂತಹ ಹೈಡ್ರೋನಾಕ್ಸ್ ಬರುತ್ತೆ ನಿಮಗೆ. ಆ್ಯಂಡ್ ಇದರಲ್ಲಿ ಬಿಲ್ಟ್ ಇನ್ ಅಲೆಕ್ಸಾ ಕೂಡ ಬರುತ್ತೆ, ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಕಾರಲ್ಲಿ ಮ್ಯಾನ್ಯುವಲ್ ಏರ್ ಕಂಡೀಷನಿಂಗ್ ಬರುತ್ತೆ. ಆ್ಯಂಡ್ ಹಿಂದ್ಗಡೆ AC ನ ಆಕ್ಟಿವೇಟ್ ಮಾಡೋಕ್ಕೆ ಇಲ್ಲೂ ಕೂಡ ಬರುತ್ತೆ. ಇಲ್ಲಿ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಹೋಮ್ ಬಟನ್ ಕೊಟ್ಟಿದ್ದಾರೆ, ಇದನ್ನ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಇದೆ ಅದನ್ನ ಆಫ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಏನಿದೆ ವಾರ್ನಿಂಗ್ಗಳು ಪ್ಯಾಸೆಂಜರ್ ಏರ್ ಬ್ಯಾಗ್ದು. ಅಂಡ್ ಈ ಕಾರ್ಲಿ ಬರೀ 2 ಏರ್ ಬ್ಯಾಗ್ ಬರೋದು, ದಟ್ಸ್ ಕ್ವೈಟ್ ಶಾಕಿಂಗ್. ಆಟೋಮೆಟಿಕ್ ಆಗಿರೋದ್ರಿಂದ ಇಲ್ಲಿ ಲಿವರ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ಡಬ್ಬಿ ಹೋಲ್ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಕೀ ಇಡ್ಬೋದು ಅಂತ ಅನ್ಕೋತೀನಿ. ಕೀ ಇಡ್ಬೋದು ಸ್ನೇಹಿತರೆ, ಅದ್ ಬಿಟ್ರೆ ಇನ್ನೇನು ಇಡಕ್ಕಾಗಲ್ಲ ಅನ್ಕೋತೀನಿ. ಇಲ್ಲೊಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಅಂಡ್ ಆಮ್ರೆಸ್ಟ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ, ಬಟ್ ಕೂಲಿಂಗ್ ಫಂಕ್ಷನ್ ಒಂದಿಲ್ಲ. ಅಂಡ್ ಗ್ಲೋ ಬಾಕ್ಸಿಗೆ ಬಂದ್ರೆ ಇಟ್ಸ್ ಆಕ್ಚುಲಿ ಕ್ವೈಟ್ ಡೀಸೆಂಟ್ ಸೈಜ್ ಆಸ್ ವೆಲ್. ಮೇಲ್ಗಡೆ ಕೂಡ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಲೈಟ್ ಅಂಡ್ ಕೂಲಿಂಗ್ ಫಂಕ್ಷನ್ ಯಾವುದು ಬರಲ್ಲ. ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಇದೆ. ಅಂಡ್ ಇಲ್ಲಿ ಸ್ಟ್ರ್ಯಾಪ್ ಇದೆ ಸನ್ಶೇಡ್ ಅಲ್ಲಿ. ಅಂಡ್ ಈ ಕಡೆ ಇದರಲ್ಲಿ ಮಿರರ್ ಬರುತ್ತೆ, ನೋಡ್ಬೋದು. ಅಂಡ್ ಮಧ್ಯದಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್ ಆಕ್ಚುಲಿ. ಅಂಡ್ ಲೈಟ್ ನ ಇಂಡಿವಿಜುವಲ್ ಆಗೂ ಆಪರೇಟ್ ಮಾಡ್ಕೋಬಹುದು ನೋಡಿ. ಸೊ ಯಾವ ಲೈಟ್ ಬೇಕೋ ಆ ಕಡೆ ಲೈಟ್ನ ಆನ್ ಮಾಡ್ಕೋಬಹುದು. ಬಟ್ ಇಲ್ಲಿ ಮಧ್ಯದಲ್ಲಿ ಎಂಬಿಯಂಟ್ ಲೈಟ್ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಆನ್ ಮಾಡ್ಕೋಬಹುದು. ಪ್ಯಾನೋರಾಮಿಕ್ ಸನ್ರೂಫ್ ಏನಿದೆ ಅದ್ರ ಕಂಟ್ರೋಲಿಗೆ ಕೊಟ್ಟಿರುವಂತದ್ದು. ಸೊ ತುಂಬಾ ಹ್ಯೂಜ್ ಆಗಿ ಓಪನ್ ಆಗುತ್ತೆ. ವಾಯ್ಸ್ ಕಮಾಂಡ್ ಇಂದನೂ ಆಕ್ಚುಲಿ ಸನ್ರೂಫ್ ಓಪನ್ ಮಾಡ್ಬೋದು, ಬಟ್ ನಾನು ಹಂಗೆ ಓಪನ್ ಮಾಡಿದೆ. ಅಂಡ್ ಮುಂದ್ಗಡೆ ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಆಗಿರುವಂತದ್ದು ನೋಡ್ಬೋದು. ಇವನ್ ಆ ಸೈಡ್ ಕೂಡ ಬರುತ್ತೆ. ಟೋಟಲ್ ಆಗಿ ಈ ಕಾರಲ್ಲಿ 6 ಸ್ಪೀಕರ್ ಬರುತ್ತೆ, 4 ಸ್ಪೀಕರ್ ಮತ್ತೆ 2 ಟ್ವಿಟರ್ ಬರುತ್ತೆ, ಆಡಿಯೋ ಸಿಸ್ಟಮ್. ಅಂಡ್ ಈ ಕಾರಿನ ಹಾರ್ಟ್ ಆಫ್ ದಿ ಮ್ಯಾಟರ್ ಅಂತಂದ್ರೆ ಇಂಜಿನ್. ಇದು ಬಂದು 2 ಲೀಟರ್ ಟರ್ಬೋ ಪೆಟ್ರೋಲ್ ಡೈರೆಕ್ಟ್ ಇಂಜೆಕ್ಷನ್ ಇಂಜಿನ್, ಅಂದ್ರೆ TGDI ಇಂಜಿನ್. ಇಟ್ಸ್ 4 ಸಿಲಿಂಡರ್ ಇಂಜಿನ್ ಸ್ನೇಹಿತರೆ. ಈ ಇಂಜಿನ್ 200 BHP ಪವರ್ ಮತ್ತೆ 380 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುವಂತ ಇಂಜಿನ್. ಅಂಡ್ ಬಾನೆಟ್ ಅಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿದ್ದಾರೆ, ಒಳಗಡೆ ಇಂಜಿನ್ ವಾಯ್ಸ್ ಕಮ್ಮಿ ಕೇಳಿಸ್ಲಿನ ಕಾರಣಕ್ಕೆ. ಅಂಡ್ ಈ ಕಾರಿನ ಸೇಫ್ಟಿ ಫೀಚರ್ಸ್ ನೋಡೋದಾದ್ರೆ ಏನೆಲ್ಲ ಸೇಫ್ಟಿ ಫೀಚರ್ಸ್ ಇದೆ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು. ಬೀಂಗ್ ಮಿಡ್ ವೇರಿಯಂಟ್ ಅಷ್ಟಾಗಿ ಸೇಫ್ಟಿ ಫೀಚರ್ಸ್ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಲೈಕ್ ಟಾಪ್ ಎಂಡ್ ಎಲ್ಲ ಆಲ್ಮೋಸ್ಟ್ 7 ಏರ್ ಬ್ಯಾಗ್ ಬರುತ್ತೆ, ಬಟ್ ಇದರಲ್ಲಿ 2 ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಬಟ್ ಇಟ್ ಈಸಂಟ್ ಕನ್ಸರ್ನ್ ಟೂ ಮಚ್ ಸ್ನೇಹಿತರೆ, ಬಿಕಾಸ್ ಬಾಡಿ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ 700 ಅದು. ಬಿಕಾಸ್ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಕ್ಕಿದೆ ಕ್ರ್ಯಾಶ್ ಟೆಸ್ಟ್ ಅಲ್ಲಿ, ಗ್ಲೋಬಲ್ NCAP ಅಲ್ಲಿ. ಸೊ ಹಾಗಾಗಿನೇ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೇಫ್ಟಿ ಬಗ್ಗೆ. ಸೇಫ್ಟಿ ಫೀಚರ್ಸ್ ವೈಸ್ ಒಂದು ರೇಂಜಿಗೆ ಲೋಡ್ ಮಾಡಿದ್ದಾರೆ ಮಿಡ್ ವೇರಿಯಂಟ್ ಆಗಿರೋದ್ರಿಂದ, ನಾನು ಅವಾಗಲೇ ಹೇಳ್ದಂಗೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಬಾಡಿ ಶೆಲ್ ತುಂಬ ಚೆನ್ನಾಗಿರೋದ್ರಿಂದ ದಟ್ಸ್ ಟೋಟಲಿ ಫೈನ್. ಆ್ಯಂಡ್ ನಾನು ಕವರ್ ಬರಲ್ಲ ಅಂತ ಹೇಳಿದೆ ವೀಲ್ ಕ್ಯಾಪ್ಗೆ, ಬಟ್ ನೋಡಿ ಆ್ಯಕ್ಚುಲಿ ಕವರ್ ಬರುತ್ತೆ, ಇರಲಿಲ್ಲ ಅಷ್ಟೇ ಅವರು. ಈ ಕಾರ್ ತಗೋಬೋದಾ AX5 ಸೆಲೆಕ್ಟ್ ಅಂತಂದ್ರೆ ಪ್ಯಾನೋರಾಮಿಕ್ ಸನ್ರೂಫ್ ಮ್ಯಾಟರ್ ಆಗತ್ತೆ ಅಂದ್ರೆ ಮಾತ್ರ ಹೋಗಿ ಸ್ನೇಹಿತರೆ. ಬಿಕಾಸ್ ಆಲ್ಮೋಸ್ಟ್ 67,000 ಪ್ರೈಸ್ ಡಿಫರೆನ್ಸ್ ಇದೆ AX3ಗೂ ಮತ್ತೆ AX5 ಸೆಲೆಕ್ಟ್ಗೂ. ಬಟ್ ಸನ್ರೂಫ್ ಮ್ಯಾಟರ್ ಆಗಲ್ಲ ಅಂತ ಜಸ್ಟ್ ಗೋ ಫಾರ್ AX3 ತಗೊಳ್ಳಿ. ಹೆಡ್ ಲ್ಯಾಂಪ್ ಹಾಕಿಸ್ಕೊಳ್ಳಿ, ಅಲಾಯ್ ವೀಲ್ ಹಾಕಿಸ್ಕೊಳ್ಳಿ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ಹಾಕಿಸ್ಕೊಳ್ಳಿ, ಒಳ್ಳೆ ಸೀಟ್ ಕವರ್ ಹಾಕಿಸ್ಕೊಳ್ಳಿ. ಮತ್ತೆ ಬೇಕು ಅಂದ್ರೆ 360 ಕ್ಯಾಮ್ರಾ 70,000 to 80,000 ಖರ್ಚು ಮಾಡಿ ಒಳ್ಳೆ ಮಾಡಿಫಿಕೇಶನ್ಸ್ ಮಾಡಿಸ್ಕೊಂಡು ಕಾರ್ಗೆ ಒಳ್ಳೆ ಲುಕ್ ಕೊಡಿ ಅಂತ ಹೇಳ್ತೀನಿ ನಾನು. ಇದಾಗಿತ್ತು XUV 700 ರಿವ್ಯೂ ಸ್ನೇಹಿತರೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.